ಕಪಾಟ ತರಿಸ್ಯಾಳ. ಆಕಿಗೇನು 4 ಮಂದಿ ತೋರಿಸ್ಬೇಕಲ್ಲ. ಓಣೆಗಿನೆಲ್ಲ ಹೆಣ್ಮಕ್ಳಿಗೆ ಕರೆದಂದ ಯಾಕ ನಮ್ಮ ಯಜಮಾನ್ರು ಬ್ಯಾಡಲಕ್ಕೆ ನನಗೆ ಈ ಗೋದ್ರೇಜ್ ಕಪಾಟ ತಂದು ಕೊಟ್ಟಾರ. ಅಯ್ಯ ಎಷ್ಟು ಚಂದ ದೇವ ಏನ್ರಿ ಹೋದ್ರಿ ಇವರು 7-8 ಮಂದಿ ಹೆಣ್ಮಕ್ಳು ಹೋದ ಕೂಡ ನಾಷ್ಟ ಮಾಡಲು, ಚಹಾ ಕುಡಿಸಲು, ಇಟ್ಟೆಲ್ಲ ಮಾಡೋದು ಕೂಡ ನಾವು ಅಲಮಾರಿ ನೋಡೊಂದು ಎಷ್ಟು ಚಂದ ನೋಡ್ಯಾವ. ನಮ್ಮ ಮನೆ ಬರ್ದಾಗ ತಗ್ಗಿ, ನಮ್ಮ ಮನೆ ಬರ್ದಾಗ ಇದು ಬರ್ದಿಲ್ಲ. ಸುಮ್ಮನೆ ನಮ್ಮ ಮನೆ ಬರ್ದಾಗ ಇದು ಬರದೇ ನೋಡಿ. ನಿನ್ನ ಗಂಡ ಎಷ್ಟು ಕಾಳಜಿ ಮಾಡ್ತಾನೆ, ನನಗೆ ಅಲಮಾರಿ ಮಾಡಿಸ್ತಾನೆ ಅಂದು ಮ್ಯಾಲಿಟ್ಟು ಚಂದದಲ್ಲ. ಒಳಗೆ ಹೆಂಗೆ ಅದು ತೆಗಿ ಎತ್ತಿಕೊಂಡು ಕೂಡ ಪಾಪಕ್ಕೆ ಹೆಣ್ಮಗಳು ಅಲಮಾರಿ ತೆಗದ್ಲು. ತೆಗೆದು ಕೂಡಲೇನ ಒಂದು ಕಾನ್ಯದಾಗ ತನ್ನ ಗಂಡನ ಬಟ್ಟೆ ಇಟ್ಟಿಲ್ಲ, ಒಂದು ಕಾನ್ಯದಾಗ ತನ್ನ ಬಟ್ಟೆ ಇಟ್ಟಾಳ, ಇನ್ನೊಂದು ಕಾನ್ಯದಾಗ ಮಕ್ಕಳ ಬಟ್ಟೆ ಇಟ್ಟಾಳ. ಆಮೇಲೆ ಇನ್ನೊಂದು ಸಸ್ಪೆನ್ಸ್ ಲಾಕ್ ಇರ್ತದೆ ನೋಡಿ ಒಳಗ್ರಿ, ಅದ್ರಾಗಿದ್ರು ರೊಕ್ಕ ಬಂಗಾರ ಇಟ್ಟಾಳ. ಇವೆಲ್ಲ ಹೆಣ್ಮಕ್ಳು ಅಯ್ಯತ್ತಂಗೆ ಎಷ್ಟು ಚಂದ ನೋಡ್ಯಾವ, ಎಷ್ಟು ಚಂದದ ಅಲಮಾರಿ, ಭಾಳ ಚಂದ ಅಂದಂದ ವರ್ಣನ ಮಾಡಿ ನಾಷ್ಟ ಗಿಷ್ಟ ಮಾಡ್ಕೊಂಡು ಆಕಿನ ಮನೆಯಂದು ಹೊರಗೆ ಕಾಲಿಡೋದಕ್ಕೆ ಈಕೆ ನಡುವಿನ ಮನೆ ನಿಂಗವು ಬಿತ್ತು ಸಂಗಟ. ಅಯ್ಯೋ ಇದೇನು ತರಿಸ್ಬಾರ್ದು ನಾ ಮನಸ್ಸು ಮಾಡಿದ್ರೆ ನಾಳೆಗೆ ತರಿಸ್ತೀನಿ. ಇದು ಅಲ್ಲೇ ಉಪ್ಪಿಡ್ತಿಂದು ಚಹಾ ಕುಡಿದು ಮತ್ತೆ ಆಕಿಂದ ಟೀಕಾ ಮಾಡ್ಕೊತ ಹೊಂಟ. ಆಕೆನ ಇದೇನು ತರಿಸ್ಯಾಳ, ಈಕಿನಕ ಭಾರಿ ತರಿಸ್ತೀನ ಮನಸ್ಸು ಮಾಡಿದ್ರ. ಏನು ಇಟ್ಟು ತರಿಸೋದು ದಿಮಾಕೆ ಬಂದದ. ಕೇಳಕ್ಕೆ ಅತಿ ಕರೆಸಿ ಉಪ್ಪಿಟ್ಟು ತಿನ್ನಿಸಿ ಚಹಾ ಕುಡಿಸಿ ಕಳಿಸಿದ್ರೆ ಆಕಿಗೆ ದಿಮಾಕೆ ಬಂದದ. ನಾ ಮನಸ್ಸು ಮಾಡಿ ತರ್ತೀನಿ. ಅಯ್ಯೋ ನಿನಗೆ ಹಂಗೆ ಹಾಕದ ಹತ್ತಂಗೈತಿ ಮಕ್ಕಳು ಹೆಣ್ಮಕ್ಳು. ಈಗ ಬಂದು ಏನು ಮಾಡಲು ಕೌದಿ ಹೊತ್ಕೊಂಡು ಮಕ್ಕೊಂಡು ಮನ್ಯಾಗ ಗಂಡ ಹೊಲದಿಂದ ಮನೆಗೆ ಬರೋದ್ರಾಗ ಈಕೆ ಕೌದಿ ಹೊತ್ಕೊಂಡು ಇದೇ ಒಂದು ಐಡಿಯಾ ಇಲ್ರಿ ಹೆಣ್ಮಕ್ಳ ಐಡಿಯಾ ಏನು, ಖಾನಾವಳಿ ಬಂದಿಡೋದು ಏನ್ರಿ. ಖಾನಾವಳಿ ಬಂದಿಟ್ಟು ಕೌದಿ ಹೊತ್ಕೊಂಡು ಮಕ್ಕೊಂಡ್ರಂದ್ರೆ ಇವ್ರು ಏನೋ ಬೇಕಾಗ್ಯದು. ಯಪ್ಪ ಗಂಡ್ಮಕ್ಳಿಗೇನು ತಿಳಿಯಲ್ಲ ಅಂತೀರೇನು ನೀವು? ಹಿಂಗೆ ತಿರುಗಾಡ್ಲಕತ್ತಿಲ್ಲು. ಅಲ್ಲೊಂದು ಬೋರ್ಡ್ ಕಾಣುತ್ತೆ ಗಂಗಾವ್ಗ ಒಂದು ಬೋರ್ಡ್ ಕಾಣುತ್ತೆ. ಏನು? ಮೂಗು ಮಾರುವ ಅಂಗಡಿ ಅಂತೇಳಿ ಬೋರ್ಡ್. ಮೂಗು ಮಾರ ಅಂಗಡಿ. ಈಕೇನು ಯವ್ವ ಇಲ್ಲಿ ಮೂಗು ಸಿಗಂಗೆ ಕಾಣ್ತಾವತ್ತಿಗಳು ವಾಲ್ ಎಣ್ಣ ಏಟ್ಕೊಂಡ್ರಿ ಅಣ್ಣ ಮೂಗ ಅಂದ. ಅದು ಮಾಡಲ್ ಮ್ಯಾಗ ಹೋಗ್ಕದ್ರಿ ಹಾಕೋರೆ ಅಂದ್ರೆ ಒಂದೇ ಥರ ಇರಂಗಿಲ್ಲಲ್ಲ ಮೂಗು ಅಂದ. ಬೇರೆ ಬೇರೆ ಮೂಗ ನಿಮಗೆ ಯಾವ್ದು ಮೂಗು ಬೇಕು ಹೇಳ್ರಿ. ನಿನ್ನ ಬಲ್ಲಿ ಯಾವ್ಯಾವ ಅಂದ. ನಮ್ಮಲ್ಲಿ ನಾಯಿ ಮೂಗದ ಹೇಳ್ರಿ, ಹಂದಿ ಮೂಗದ, ಇಣಿಚಿ ಮೂಗದ, ಮುಂಗಲಿ ಮೂಗದ, ಗಿಳಿ ಮೂಗದ. ಅವನು 8 ಐಟಮ್ಗಳದಂದ ಹೇಳ್ದ. ಈಕೆ ಅಂದು ಎಣ್ಣ ನನಗೆ ತಿಳಿಯಂಗಿಲ್ಲ, ಒಟ್ಟು ನನ್ನ ಮಾರಿಗೆ ಯಾವ್ದು ಚಂದ ಕಾಣ್ತದೆ ಅದಕ್ಕೆ ಕುಡಿಯಪ್ಪ ಮೂಗ ಅಂದ. ನೀನೇ ಫಿಟ್ ಮಾಡಿ ಕೊಡ್ಬೇಕು ನೋಡಿ ಅಣ್ಣ. ಆಯ್ತು ಆ ಕೊರೆ ನಿಮ್ಮದು ಅಗಲು ಮಾರದ, ನಿಮಗೆ ಗಿಳಿ ಮೂಗಿದ್ರೆ ಚಂದ ಕಾಣುತ್ತೆ ಏನ್ರಿ. ನಿಮಗೆ ಗಿಳಿ ಮೂಗಿದ್ರಿ ಅಂದ್ರೆ ಚಂದ ಕಾಣುತ್ತೆ ಅಂದ ಕೂಡ ಅದೇ ಕುಂದ್ರಿಸಪ್ಪ ಹತ್ಕೊಂಡು 2,000 ರೂಪಾಯಿ ಹೋದ್ರು ಹೋಗಲೆಕ್ಕ ಎಲ್ಲವೂ ನನ್ನ ಮುಕ್ಕುಡ್ಗಂಗವ ಅಂತ ಏನ್ರಿ. ಮೂಗೆ ಕುಂದಿಸ್ಬೇಕಾದ್ರೆ 2,000 ರೂಪಾಯಿ ಕೊಟ್ಟು ಗಿಳಿ ಮೂಗು ಕುಂದಿಸ್ಕೊಂಡು ಹಿಂಗೆ ಕನ್ನಡಿ ಕೊಟ್ಟ ನೋಡ್ರಿ ಕೊರೆ ಹೆಂಗೆ ಕಾಣತ್ತೀರಿ. ಪಾಪ ಗಂಗಾವು ತಾನು ಮಾರಿ ತನಗೆ ಫೋನ್ ಸಿಗಲ್ದು, ಯಾಕಂದ್ರೆ ಈಕೆ ಮೂಗೆ ಇದ್ದಿದ್ದಿಲ್ಲ. ಯಾವಾಗಿನ ಮೂಗು ಕುಂದ್ರಿಸಿ ನೋಡಿ ಭಾಳ ದೊಡ್ಡ ಖುಷಿ ಆಯಿತು. ಎಣ್ಣ ಎಷ್ಟು ಚಂದ ಕಾಣಕತ್ತೀನಿ ಅಪ್ಪ, ನನ್ನ ಅದ ನನಗೆ ಯಾಕಂತ ಇಟ್ಟಂದು ಊರಾಗ ಬಂದು ಇನ್ನು ಒಬ್ಬಕೆರೆ ಅಲ್ಲಿ ನನ್ನ ಮುಕ್ಕುಡು ಗಂಗಾವ ತಂದು ಹಂಗೆ ಊರಾಗ ಬಂದು ಮಕ್ಕಳ ಮನೆಗೆ ಬಂದ್ಲು. ಏನು ಮಾಡಕತ್ತಿ? ಏನಿಲ್ಲವ. ಅಯ್ಯ ಯಾರು? ನಾ ಗಂಗಾವ. ಯಾಕೆ ಮುಕ್ಕುಡು ಗಂಗಾವ? ಅಯ್ಯ ನನ್ನ ಮೂಗು ನೋಡಿ ಮಾತಾಡು. ಏನು ಮುಂದೆ ನನಗೆ ಮುಕ್ಕುಡಿಗೆ ಕಡೆ ಅಂದ್ರೆ ನಡೆಯಂಗಿಲ್ಲ. ಅಕ್ಕಿ ಅಂದ್ಲು ಯಕ್ಕ ಎಷ್ಟು ಚಂದಾಗಿದೆ ಅವು ಮೂಗ, ಇದಕ್ಕೆ ಯಾವಾಗ ಗೊಬ್ಬರ ಹಾಕ್ರಿ, ಯಾವಾಗ ನೀರು ಹಾಕ್ರಿ, ಮೂಗು ಎಷ್ಟು ಚಂದ ಸಿಗುತ್ತದ. ಅಯ್ಯ ನಾವು ಏನಕ್ಕೆ ಮಾಡಲಕ್ಕ ಒಟ್ಟು ಮೂಗರೆ ಆದಿಲ್ಲ. ಆಯ್ತು ಇನ್ನು ಮುಂದೆ ಮುಕ್ಕುಡು ಗಂಗಾವ ಅನ್ನೋದಿಲ್ಲ. ಹಿಂಗೆ ಮನೆ ಹೆಣ್ಮಕ್ಳಿಗೆ ಒಂದು ಏನರೆ ಹೊಸ ತೊಗೊಂಡ್ರೆ ಅಂದಾಗ ಕಡ್ಡಾಯವಾಗಿ 4 ಮಂದಿಗೆ ತೋರಿಸೋದ್ರೆ ಜೀವಕ್ಕೆ ಸಮಾಧಾನ. ಯಾಕ್ರಿ ಏನಾಗಿ ತೊಗೊಳಕ್ಕ ಅವರು ಒಂದು ಸೀರೆ ತೊಗೊಂಡ್ರು ಗಂಡನಿಗೆ ಕಿರಿಕಿರಿ ಕೊಟ್ಟು ಸೀರೆ ತಂದ್ರೂ ಅದು ಹೊಸ ಸೀರೆ ತಾವು ಉಡಲ್ಲ ಏನ್ರಿ. ಮಗ್ಳ ಮನೆಗೆ ಕೊಡ್ತಾರೆ. ಯಾಕೆ ಬ್ಯಾಡಲಕ್ಕಾಗಿ ಸೀರೆ ತಂದ ನನ್ನ ಗಂಡ, ಇದು ನೀರಾಗ ಹಾಕಿಬಿಡು, ನೀರಾಗ ಹಾಕಿಬಿಡು ಅಂದ ಕೂಡ ಪಾಪಕ್ಕೆ ನೀಲ ಉಟ್ಕೊಂಡು ಹೋಗಿ ಅರ್ಧ ತೊಗರಿ ಕಟ್ಟಿಗೆ ತರ್ಲಕ್ಕೆ ಹೋಗಿ ಅರ್ಧ ಹರ್ಕೊಡೆ ತಂದು ಕೊಡ್ತಾರೆ. ಹೌದಿಲ್ಲ? ಮತ್ತದು ಆಟ ಆದ ಬಳಕ ಬಿಡ್ತಾರೆ. ಅದು ಕಮ್ಮಿ ಏನು ಒಂದು 8 ಮನೆ ತಿರುಗಾಡ್ತದೆ ಸೀರೆ. ಮತ್ತೆ ಇದು ಹಳಿದಾದ ಬಳಕನೇ ಇವ್ರು ಹಣಿ ಬರದಾಗ ಉಟ್ಕೊಳ್ಳೋದು ಹಳಿ ಸೀರೆನೆ. ಮತ್ತೆ ಗಂಡಾಗ ನೆನ ಕಟ್ಕೊಂಡು ಸೀರೆ ಅಲ್ಲಿಲ್ಲ, ಕೂಬಸಲ್ಲಿ ಎಂಥದ್ದು ಕಟ್ಟಿ ಬಿತ್ತೇವ. ಇಟ್ಟು ತಂದು ಕೊಟ್ಟಿದ್ದಿಂದ ಗಂಡ ಪ್ರೀತಿದಿಂದ ತಂದು ಕೊಟ್ಟಿದ್ದಿಂದ ಹೊಸ ತಾವು ಉಡಂಗಿಲ್ಲ. 4 ಮಂದಿಗೆ ತೋರಿಸ್ಬೇಕು. ಏನೇ ಹಾಕಿರ್ಲಕ್ಕ 4 ಮಂದಿ ತೋರಿಸ್ರಿ ಜೀವಕ್ಕೆ ಸಮಾಧಾನ. ಹೌದಲ್ರಿ? ನಮ್ಮಲ್ಲಿ ಒಬ್ಬಾಕಿ ಅಲಮಾರಿ ತರಿಸಿದ್ಲಂತ. ಚಂದ ಅಲಮಾರಿ ಅಂತೀರೇನು ಈ ಕಡೆ ಗೋದ್ರೇಜ್ ಕಪಾಟ್. ಒಂದು ಗೋದ್ರೇಜ್ ಕಪಾಟ್ ತರಿಸ್ಯಾಳ. ಆಕಿಗೇನು 4 ಮಂದಿ ತೋರಿಸ್ಬೇಕಲ್ಲ. ಓಣೆಗಿನೆಲ್ಲ ಹೆಣ್ಮಕ್ಳಿಗೆ ಕರೆದಂದ ಯಾಕ ನಮ್ಮ ಯಜಮಾನ್ರು ಬ್ಯಾಡಲಕ್ಕಾಗಿ ನನಗೆ ಈ ಗೋದ್ರೇಜ್ ಕಪಾಟ್ ತಂದು ಕೊಟ್ಟಾರ. ಅಯ್ಯ ಎಷ್ಟು ಚಂದ ದೇವ
ಏನ್ರಿ ಹೋದ್ರಿ ಇವರು 7-8 ಮಂದಿ ಹೆಣ್ಮಕ್ಳು ಹೋದ ಕೂಡ ನಾಷ್ಟ ಮಾಡಲ್ದು, ಚಹಾ ಕುಡಿಸೋದು, ಇಟ್ಟೆಲ್ಲ ಮಾಡೋದು ಕೂಡ ನಾವು ಅಲಮಾರಿ ನೋಡೋದು ಎಷ್ಟು ಚಂದ ನೋಡ್ಯಾವ. ನಮ್ಮ ಹಣೆ ಬರ್ದಾಗ ತಗ್ಗಿ, ನಮ್ಮ ಹಣೆ ಬರ್ದಾಗ ಇದು ಬರ್ದಿಲ್ಲ. ಸುಮ್ಮನೆ ನಮ್ಮ ಹಣೆ ಬರ್ದಾಗ ಇದು ಬರದೇ. ನೋಡಿ ನಿನ್ನ ಗಂಡ ಎಷ್ಟು ಕಾಳಜಿ ಮಾಡ್ತಾನೆ, ನನಗೆ ಅಲಮಾರಿ ಮಾಡಿಸ ಅಂದು ಮ್ಯಾಲಿಟ್ಟು ಚಂದದಲ್ಲ, ಒಳಗೆ ಹೆಂಗೆ ಅದು ತೆಗಿ ಎತ್ತಿಕೊಂಡು ಕೂಡ ಪಾಪಕ್ಕೆ ಹೆಣ್ಮಗಳು ಅಲಮಾರಿ ತೆಗದ್ಲು. ತೆಗೆದು ಕೂಡಲೇನ ಒಂದು ಕಾನ್ಯದಾಗ ತನ್ನ ಗಂಡನ ಬಟ್ಟೆ ಇಟ್ಟಿಲ್ಲ, ಒಂದು ಕಾನ್ಯದಾಗ ತನ್ನ ಬಟ್ಟೆ ಇಟ್ಟಾಳ, ಇನ್ನೊಂದು ಕಾನ್ಯದಾಗ ಮಕ್ಕಳ ಬಟ್ಟೆ ಇಟ್ಟಾಳ. ಆಮೇಲೆ ಇನ್ನೊಂದು ಸಸ್ಪೆನ್ಸ್ ಲಾಕ್ ಇರ್ತದೆ ನೋಡಿ ಒಳಗ್ರಿ, ಅದ್ರಾಗ ಇದ್ರ ರೊಕ್ಕ ಬಂಗಾರ ಇಟ್ಟಾಳ. ಇವೆಲ್ಲ ಹೆಣ್ಮಕ್ಳು ಅಯ್ಯತ್ತಂಗೆ ಎಷ್ಟು ಚಂದ ನೋಡ್ಯಾವ, ಎಷ್ಟು ಚಂದದ ಅಲಮಾರಿ, ಭಾಳ ಚಂದ ಅಂದಂದ ವರ್ಣನ ಮಾಡಿ ನಾಷ್ಟ ಗಿಷ್ಟ ಮಾಡ್ಕೊಂಡು ಆಕಿನ ಮನೆಯಂದು ಹೊರಗೆ ಕಾಲಿಡೋದಕ್ಕೆ ಈಕೆ ನಡುವಿನ ಮನೆ ನಿಂಗವು ಬಿತ್ತು ಸಂಗಟ. ಅಯ್ಯೋ ಇದೇನು ತರಿಸ್ಬಾರ್ದು ನಾ ಮನಸ್ಸು ಮಾಡಿದ್ರೆ ನಾಳೆಗೆ ತರಿಸ್ತೀನಿ. ಇದು ಅಲ್ಲೇ ಉಪ್ಪಿಡ್ತಿದ್ದು ಚಹಾ ಕುಡಿದು ಮತ್ತೆ ಆಕಿಂದ ಟೀಕಾ ಮಾಡ್ಬೇಕು ಹೊಂಟು. ಆಕೆನ ಇದೇನು ತರಿಸ್ಯಾಳ, ಈಕಿನಕ ಭಾರಿ ತರಿಸ್ತೀನ ಮನಸ್ಸು ಮಾಡಿದ್ರ. ಏನು ಇಟ್ಟು ತರಿಸೋದಿದ್ದು ದಿಮಾಕೆ ಬಂದದ. ಕೇಳಕ್ಕೆ ಅತಿ ಕರೆಸಿ ಉಪ್ಪಿಟ್ಟು ತಿನ್ನಿಸಿ ಚಹಾ ಕುಡಿಸಿ ಕಳಿಸಿದ್ರೆ ಆಕಿಗೆ ದಿಮಾಕೆ ಬಂದದ. ನಾ ಮನಸ್ಸು ಮಾಡಿ ತರ್ತೀನಿ. ಅಯ್ಯ ನಿನಗೆ ಹಂಗೆ ಹಾಕದ ಹತ್ತಂಗೈತಿ ಮಕ್ಕಳು ಹೆಣ್ಮಕ್ಳು. ಈಗ ಬಂದು ಏನು ಮಾಡಲು ಕೌದಿ ಹೊಚ್ಕೊಂಡು ಮಕ್ಕೊಂಡು ಮನ್ಯಾಗ. ಗಂಡ ಹೊಲದಿಂದ ಮನೆಗೆ ಬರೋದ್ರಾಗ ಈಕೆ ಕೌದಿ ಹೊಚ್ಕೊಂಡು ಇದೇ ಒಂದು ಐಡಿಯಾ ಇಲ್ರಿ ಹೆಣ್ಮಕ್ಳ ಐಡಿಯಾ ಏನು, ಖಾನಾವಳಿ ಬಂದಿಡೋದು ಏನ್ರಿ. ಖಾನಾವಳಿ ಬಂದಿಟ್ಟು ಕೌದಿ ಹೊತ್ಕೊಂಡು ಮಕ್ಕೊಂಡ್ರಂದ್ರೆ ಇವ್ರು ಏನೋ ಬೇಕಾಗ್ಯದು. ಯಪ್ಪ ಗಂಡು ಮಕ್ಕಳಿಗೇನು ತಿಳಿಯಲ್ಲ ಅಂತೀರೇನು ನೀವು? ಗಂಡು ಮಕ್ಕಳಿಗೆ ಎಲ್ಲನೂ ಕೂಡ ತಿಳಿತದ. ಖರೆ ನೀವೇನು ಕೌದಿ ಹೊತ್ಕೊಂಡು ಮಕ್ಕೊಂಡು ಬಿಟ್ಟಿರಲ್ಲ, ನಿಮ್ದು ಎಲ್ಲ ಐಡಿಯಾ ಗೊತ್ತವ್ರಿ. ನೀವು ಹಂಗೆ ಮಾಡೋದಿಲ್ಲ ಏನ್ರಿ. ಅವ ಪಾಪ ಗಂಡ ಬಂದು ಕೇಳ್ತಾನೆ, ಯಾಕೆ ಏನಾಗ್ಯದ ಆರಾಮಿರಮ್ ತಪ್ಪ, ನಮಗೆ ಹೋಗೋದು ಬಂದದ್ದು ಹೋಗೋದು. ಏನಾರಾಗ್ಯದ, ಯಾಕೆ ಹಿಂಗೆ ಮಾಡಕತ್ತಿದಿ, ಹೇಳು ಎದ್ದು ಕುಂದ್ರು, ಹೇಳದ್ದು ಕೂಡ ಇಲ್ಲ ನಾ ಹೇಳಲ್ಲ. ನೋಡು ನಮ್ಮ ಮದುವೆಗೆ ಎಷ್ಟು ವರ್ಷ ಆಯಿತು, ಏನಾಗಿರ್ಬೇಕು ಒಂದು 5-6 ವರ್ಷ. ಪಾಪ ಆಕಿ ಚಲೋ ಮಾಡ್ತಾಳೆ. ಅಲ್ಲ ನಿನ್ನ ಕಟ್ಕೊಂಡು ಒಂದು ಅಲಮಾರಿ ಅಲ್ಲಿಲ್ಲ, ಚಲೋ ಮಾಡೋದು ಆಕಿ ತರಿಸಿದ್ಲಲ್ಲ ಅಲಮಾರಿ, ಈಕಿ ತರಿಸ್ಬೇಕಲ್ಲ. ಹೊತ್ಕೊಂಡಿದ್ದು ಹೇಳವಾಳು. ನೀ ನನಗೆ ಇವತ್ತು ಅಲಮಾರಿ ತರ್ತೀನಿ ಅನ್ನೋತ ನನಗೆ ಕೂಡ ನಾ ಹೇಳಲ್ಲ. ಅವ ಅಂದ ಹುಚ್ಚುಗಟ್ಟಿನ ರಾಸಿಲ್ಲ ಪಾಸಿಲ್ಲ, ಸಾರಿ ಮಳೆ ಭಾಳ ಆಗ್ಯಂದ, ಮೊದಲೇ ತೊಗರಿ ಎಲ್ಲ ಹೋಗ್ಯಾವ ನಮ್ಮ. ನೋಡೋಣ ಮತ್ತೆ ಮುಂದೆ ನೋಡೋಣತ್ತ ಯಾವಾಗ ಬೆಳೆ ಬರ್ತದ ನೋಡೋಣ. ನಿನ್ನ ಕಾಯಂ ಹಿಂಗೆ ಇರ್ತದೆ, ನೀ ಬರ್ತದೆ ಯಾವಾಗ ನಿನಗೆ ಬೆಳೆ. ನನಗೆ ತೊಗೊಂಬ ನೀ ಒಟ್ಟು ಅಲಮಾರಿ ಬೇಕು ನನಗೆ. ಕಿರಿ ಮಾಡಿ 3 ದಿವಸದ ಅನ್ನ ಬಿಡ್ತು. ಇದನ್ನು ಗಂಡ ಸ್ವರಿಗೆ ಸಣ್ಣ ಹಾಲಕತ್ತ. ಅದು 3 ದಿವಸ ತಾನು ಹೊಟ್ಟೆಗೆ ಅನ್ನ ಇಲ್ಲ ಅಂದ್ರೆ ಏನು, ನಿನ್ನ ಕೈ ಮುಗಿತೀನಿ ಹೇಳು ಅಂದ. ನೀ ಆಯ್ತು ಅಲಮಾರಿ ತರ್ತೀನಿ ಹೇಳು. ಏನ್ರಿ ನೀವು ಹೆಣ್ಮಕ್ಳಿಗೆ ಮಾಡಬಾರ್ದು, ನೀವು ಇಲ್ಲೇ ಹೊಡೆಸ್ಕೊಳಕತ್ತೀರಿ ನೀವು ಗಂಡದಿರ ಕೈ. ನಾ ಹೇಳ್ದಾಗ ಒಂದು ಐಡಿಯಾ ಮಾಡಿರಿ, ಬೆಸ್ಟ್ ಐಡಿಯಾ ಆಗತ್ತೆ. ಒಟ್ಟು ನಿಮ್ಮ ಗಂಡದಿರ ಹೊಡಿಬಾರ್ದಲ್ಲ, ಬೈಬಾರ್ದಲ್ಲ. ನೀವು ಏನ್ರಿ ನೀವು ಏನು ಕೇಳ್ತೀರ ತಂದು ಕೊಡ್ಬೇಕಿಲ್ಲ. ನಾ ಯಾರೂ ಇಲ್ಲ ತಗೊಂಡು ನಿಮ್ಗೆ ಹೇಳಕತ್ತೀನಿ, ಒಂದು ಐಡಿಯಾ ಹೇಳ್ತೀರಿ ಕೇಳ್ರಿ. ಗಂಡ ಎಲ್ಲೇದ ಹೊರಗಿಂದ ಬರ್ತಿರ್ತದೆ ತಿಳ್ಕೊರಿ. ಅದು ಬರೋದಕ್ಕೆ ನೀವು ಏನು ಮಾಡ್ತೀರಿ, ಹ್ಯಾಂಗೆ ಹೊಂಟದ ನೋಡಿ ಅವ್ವ ಮಧ್ಯಾಹ್ನದಾಗ ಬಿಸಿಲಾಗ ಮೊದಲೇ ಕುಡ್ತೋಳು ಸಾಲ ಚಿಂತೆ ಮಾಡ್ಕೊತ ಮಧ್ಯಾಹ್ನದಾಗ ಬರ್ತಿರ್ತಾನೆ, ಹಿಂಗೆ ಮಾರಿ ಒಣಸ್ಕೊಂಡು ಬರ್ತಿರ್ತಾನೆ. ಅಂಥದ್ರಾಗ ನೀವೇನು ಮಾಡ್ತೀರಿ, ಹ್ಯಾಂಗೆ ಹೊಂಟದ ನೋಡಿ ಅವ್ವ, ಬಾ ತಿನ್ಬಾ ಕೂಳ ಅಂದ್ಕೊಂಡು ನನಗೆ ಹತ್ತಿ, ನಿನಗೇನು ಹತ್ತದ ಎಂದ ಟೊಳಾಟೊಳ ಹೊಡಿ ಹಂಗೆ ಏನ್ರಿ. ನಮ್ಮ ಕಡೆ ಕರ್ನಾಟಕದಾಗ ಅಂದ ಬಸ್ಸೇ ಫ್ರೀ ಇಟ್ಟವ, ನಿಮ್ಮಲ್ಲಿ ಏನು ಇದ್ದಿರ್ಬೇಕು. ಅರ್ಧ ಟಿಕೆಟ್ ಅದಕ್ಕೇನೋ ಅಂತಾರ್ರಿ, ಅದಕ್ಕೆ ಹೆಸರೇನೋ ಇಟ್ಟಾರ. ಇಲ್ಲ ಹಾಫ್ ಟಿಕೆಟ್ ಅಲ್ಲ, ಅದು ಹಾಫ್ ಟಿಕೆಟಿಗೆ ಏನೋ ಹೆಸರು ಇಟ್ಟದ. ಈಗ ನಮ್ಮಲ್ಲಿ ಹೆಂಗೆ ಅಂದ ಏನ್ರಿ, ಹೆಣ್ಮಕ್ಳಿಗೆ ಅಂದ ಫ್ರೀ ಮಾಡ್ಯಾನ ಬಸ್ಸ. ಒಟ್ಟ ಟಿಕೆಟ್ ಇಲ್ಲ ನಂಬಲ್ಲಿ. ಜರ ಒಂದು ಈಟು ಗಂಟು ಹೊಡಿತಂದ್ರೆ ಬಗಲಿಗೆ ಸೀರೆ ಇಟ್ಕೊಂಡು ರೈಟೇ ಆಧಾರ್ ಕಾರ್ಡ್ ತೊಗೊಂಡು ಅದೊಂದು ಆಧಾರ್ ಕಾರ್ಡ್ ಮಾಡ್ಯಾವ ನಮ್ಮಲ್ಲಿ ಕರ್ನಾಟಕದಾಗ. ನಿಮ್ಮ ಕಡೆ ಏನು ಮಾಡ್ಯಾರನ್ನ ಆಧಾರ್ ಕಾರ್ಡ್ ಇಲ್ಲ. ಆಧಾರ್ ಕಾರ್ಡ್ ಮ್ಯಾಗ ನಿಮ್ಮಲ್ಲಿ ಅರ್ಧ ಟಿಕೆಟ್ ತೊಗೋತಾರ, ನಮ್ಮ ಕಡೆ ಆಧಾರ್ ಕಾರ್ಡ್ ಮ್ಯಾಗ ಫುಲ್ ಟಿಕೆಟ್ ಇಲ್ಲ. ನೀವು ಹಂಗೆ ಮಾಡ್ತೀರಿ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನೀವೇನು ಮಾಡಬೇಕು, ಗಂಡ ಎಲ್ಲಿದ್ದಾರೆ ಮಧ್ಯಾಹ್ನದಾಗ ಅಂದ್ರೆ ಪಾಪ ಚಿಂತೆ ಮಾಡ್ಕೊಂಡು ಬರ್ತಿದ್ದ ತಿಳ್ಕೊರಿ. ಅದು ಬರುತ್ತಂದ್ರೆ ನೀವು ಒಳಗೆ ನಿಂತ್ಕೊಂಡು ಬಂತಲೆ ಚೀ ಕಳ್ಳ ಅಂದ್ರೆ ಗಂಡಗ ಏನ್ರಿ ಹಾಲು ಕುಡಿತೇನೋ ರಾಜ, ಏನು ಅಲ್ಕೋ ಹಾಲು ಕುಡಿತೇವ ರಾಜ, ಏನು ಉಂಡು ಕುಡಿತೇನೆ ಉಣೋದಕ್ಕಿಂತ ಮೊದಲೇ ಕುಡಿತೇವ್ರ ರಾಜ. ಹಿಂಗೆ ಅನ್ಬೇಕು ನೀವು. ಪಾಪ ಅದು ಬರ್ತಿದ್ದಲ್ಲ, ಬಂದು ಕುಳಿನ ಖಾಲಿಗೆ ಒಂದು ನೀರು ಕೊಟ್ಟಿರ್ತಂದ್ರೆ ತಣ್ಣನ ಇಂಡಿಯನ್ ಫ್ರಿಜ್ ಇರ್ತಾವಲ್ಲ ಮಣ್ಣಿನ ಹರಿವೇನು, ಅಂತ ಹರಿವೇನಿಂದ ತಣ್ಣ ನೀರು ಕೊಟ್ಟಿರಿ ಕಾಲಿ ಮ್ಯಾಗ ಹಾಕ್ಕೊಂಡು ಅಂತಂದು ಕೂಡ ಅರ್ಧ ಸಿಟ್ಟು ಅಲ್ಲೇ ಇಳಿತದವು.
ಈತಿಲ್ಲ ಅರ್ಧ ಸಿಟ್ಟು ಅಲ್ಲೇ ಇಳಿತದ. ಇಳಿದ ಕುಳೆನ ಬಂದು ಕುಳೆನ ಕೇಳೋದು, ಐ ನೀವೇನು ಉಣ್ತೀರಿ, ಏನು ಮಾಡಿದಿ ಅಥವಾ ಐ ನಿಮ್ಮ ಸಲುವಾಗಿಂದ ಸೌತಿ ಬೀಜ ಹಾಕೇನು, ಶಾವಿಗೆ ಮಾಡೇನು, ಹುಗ್ಗಿ ಮಾಡಿ ಸುಮ್ಮನೆ ಹೇಳೋದು ಒಂದು 2-3 ಐಟಮ್ ಹೇಳ್ರಿ. ಹುಗ್ಗಿ ಮಾಡಿ ನಂದ್ಕೊಳ್ಳಿ, ಗಂಡ್ಮಕ್ಳು ಹುಗ್ಗಿ ಮ್ಯಾಗ ಜೀವ ಇರ್ತಾವ. ಅವ ಒಳಗೆ ಬಂದು ನೋಡ್ತಾನ, ದಿನ ಒತ್ತಲ್ದಾಗೆ ಕುಂದಿರ್ಸಿರ್ತಾಳೆ. ಅವತ್ತು ತನ್ನ ಕೆಲಸ ಆಗ್ಬೇಕಾಯ್ತು, ಹೇಳ್ಬೇಕು ಅಡುಗೆ ಮನೆ ಸ್ವಚ್ಛ ಕಸ ಗಿಸ ಹೊಡೆದು ಹಿಂದೊಂದು ಮಣಿ ಮುಂದೊಂದು ಮಣಿ ಹಾಕಿ ಮಗ್ಗದ ಒಂದು ತಂಬಿಗೆ ಮ್ಯಾಗ ಒಂದು ವಾಟಿ ಇಟ್ಟು ಬರ್ರಿ ಊಟ ಮಾಡಕತ್ತೀರಿ ಬರ್ರಿ ಅಂದ್ಕೊಳ್ಳೋಣ. ಹಿಂಗೆ ಒಳಗೆ ಹೋಗ್ತದೆ ಅಡುಗೆ ಮನೆಯಾಗ ತಲೆ ತಿಳಾಕೆ ಮಾಡ್ಕೊಂಡು ಹಿಂಗೆ ಹೋಗೋದಕ್ಕೆ ಇಟ್ಟೆಲ್ಲ ವ್ಯವಸ್ಥೆ ನೋಡಿ. ಅಪ್ಪೋ ಇವತ್ತೇನ ಅದು ಯಪ್ಪ ಆ ಥರ ಹೇಳ್ರಿ. ಇಟ್ಟು ಮಣಿ ಗಿಣಿ ಹಾಕಿ ಹೇಳತ್ತಂದ್ರೆ ಏನ ಅದ ಅನುಕೋತೆ ಒಳಗೆ ಹೋಗಿ ಕುಂದಿರ್ತಾನ. ಮತ್ತು ನಿಮ್ಗೆ ಏನು ಹೇಳ್ರಿ, ಏನು ಶಾವಿಗೆ ನೀಡಲೆ, ಏನು ಸೌತಿ ಬೀಜ ನೀಡಲಿ, ಹುಗ್ಗಿ ಮಣಿ ನಂದಿದಲ್ಲ, ಹುಗ್ಗಿ ನೀಡೋದು ಕೂಡ ಗಂಗಳದಾಗ ಅದು ಹುಗ್ಗಿ ನೀಡೋದು. ಹುಗ್ಗಿ ನೀಡಿ ಅವು ಅದ್ರಾಗ ಒಂದು ಕೆರೆ ಕಟ್ತಾನ, ಕೆರೆ ತೆಗಿತಾನೆ ನೋಡ್ರಿ. ಹಿಂಗೆ ತೆಗ್ಗು ಮಾಡ್ತಾನ. ತುಪ್ಪ ನೀವು ಮನ್ಯಾಗ ಉಣ ಮೀಳೆ ಅಲ್ಲ ಏನ್ರಿ, ಐಗಳಿಗೆ ನೀಡೋ ಮೀಳೆ ಅಲ್ಲ. ಐಗಳಿಗೆ ಕರಿತೀರಿ ಕಡೆ ಅಮಾಸಿಗೊಮ್ಮೆ ಸ್ವಾಮಾರ್ಕೊಮ್ಮೆ ಎಂದಾರು ಕರಿತೀರಿ ಏನಿಲ್ಲ ಏನು ಕರೆದ ಕರಿತೀರಿಲ್ಲ. ಅವು ಐಗಳಿಗೆ ನೀಡೋ ಮೀಳೆ ಅಂದ್ರೆ ಈಟೆ ಇರ್ತವೆ ಸಣ್ಣ, ಅದ್ರಾಗ ಚಮಚೆ ಹಿಡಿಯಂಗಿಲ್ಲ, ಸೂಜಿ ಹಿಡಿತವೆ. ಅದಕ್ಕೆ ಈಗಿನ ಐಗಳು ಮೂಗಿಡಿದ್ರೆ ಸಾಯಂಗಾಗ್ಯಾವ. ಒಂದರ 500 ಎಲ್ಲರೂ ಪೈಲ್ವನ್ ಕಂಡಂಗೆ ಕಾಣಿದ್ ನೋಡ್ರಿ. ಯಾಕಂದ್ರೆ ಏನು ತುಪ್ಪ ಇಲ್ಲ ಏನೂ ಇಲ್ಲ, ಗಪ್ಪೆ ಬರ್ಬೇಕು. ಹಾಂ ಪಾಪ ನಿಮ್ಮ ಮನ್ಯಾಗೆಂದ ಉಣ್ತಿರ್ತಿಲ್ಲ, ಅದಕ್ಕೆ ಏನು ಗಿಂಡಿ ಅಂತೀರ, ನಿಮ್ಮ ಮಿಳ್ಳಿ ಅಂತೀರ ಅದಕ್ಕೆ ದೊಡ್ಡದು ತುಪ್ಪದ ಗಿಂಡಿ ತೊಗೊಂಡು ಚೆಂದಾಗೆ ತುಪ್ಪ ಹಾಕೋದು. ತುಪ್ಪ ಹಾಕಿ ಸುಮ್ಮನೆ ಕುಂದ್ರದಲ್ಲ, ಹಿಂಗೆ ಸೆರಗ ತೊಗೊಂಡ ಹಿಂಗೆ ಇದ್ರ ಕೂತು ಗಾಳಿ ಹಾಕ. ಅದಕ್ಕೆ ಅವನು ಮಾರಿಗಲ್ಲ ಹುಗ್ಗಿಗೆ ಕೈ ಸುಟ್ರೆ ಮತ್ತೆ ಸಿಟ್ಟಿಗೆ ಬರ್ತದೆ. ಅವಾಗಿಂದ ಹಿಂಗೆ ಗಾಳಿ ಹಾಕೋತ ಅವ ಉಣ್ತಿರ್ತಾನ, ನೀವು ಗಾಳಿ ಹಾಕ್ತಿರ್ತೀರಿ. ಹಿಂಗೆ ಅವಾಗಿಂದ ಕೇಳ್ಬೇಕು, ರೀ ನಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು, ಏನೊಂದು 10-12 ವರ್ಷ ಆಯ್ತು. ಇನ್ನು ನಿನ್ನೆ ಮೊನ್ನೆ ಲಗ್ನ ಆದವ್ರು ನೋಡ್ರಿ, ಆಕೆ ಮಲ್ಲವ ಆಕಿನ ಗಂಡ ಕೊಳ್ಳಂಗೆ ನಕ್ಲಸ್ ಮಾಡಿಸ್ಯಾನ. ನಮ್ಮ ನೋಡಿ ಕೊಳ್ಳ ಮಸುತ್ತಾದಂಗಾಗಿ ಚಲೋ ಮಾಡೋದು. ಹಾಂ ಚಲೋ ಮಾಡಿ ಒಂದು 2 ಹನಿ ಕಣ್ಣೀರಂದ ನಮಗಂದ ಸೀರೆಯಲ್ಲಿ ಒಂದು ಬಂಗಾರಲ್ಲಿ ಏನು ಅಂದಿಲ್ಲ ಹತ್ಕೊಂಡು ಒಂದು 2 ಹನಿ ಕಣ್ಣೀರಿಂದ ನಿಮ್ಗೆ ಮನೆ ಮೇಲೆ ಬಿದ್ದು ಅಲ್ಲ. ಪಾಪ ಗಂಡ್ಮಕ್ಳು ಭಾಳ ಕಳ್ಳಿನೂ ಇರ್ತಾವೆ ರೀ, ಭಾಳ ಕಳ್ಳಿನವ್ರು ಇರ್ತಾರೆ. ಹುಚ್ಚಿ ಹಳ್ಳಕ್ಕೆ ಹೋಗ್ಬೇಡ, ಏನಾರು ನೋಡಂತು ಎಲ್ಲರೂ ಸಾಲಾಗಿಲ್ಲ ತೆಗೆದು ಶೇಕಡ ಪಾತ್ರಂಗಿಂದ ಬಡ್ಡಿ ಹಂಗೆ ತೆಗೆದು ನಿಮಗೆಂದ ಕೊಳ್ಳಾಗ ಮಾಡಿಸ್ತಾವೆ. ನೀವು ಇದು ಐಡಿಯಾ ಮಾಡಲ್ಲ. ನೀವು ಹೆಣ್ಮಕ್ಳು ಮಾಡೋದು, ಬಾ ತಿನ್ಬಾ, ಈಗ ನೆನಪಾಗ್ಯದ ನಮ್ಮನಿ ಎಂಥದ್ದು ಗಂಟು ಬಿತ್ತೇವ್ವ, ನಮ್ಮಪ್ಪ ಎಂಥದ್ದು ಕೊಟ್ಟು ಕೂತ, ನಮ್ಮವ್ವ ಎಂಥದ್ದು ಕೊಟ್ಟು ಕೂತು. ಏಶ್ವರ ತಪಸ್ ಕೂತಿದ್ರಿ ಇವ್ನು ಕೊಡ್ಲಾಕ. ಇವೆಲ್ಲ ಪಾಪ ಅವು ಗಾಡ್ಡದೇರು ಬೈಸ್ಕೊಂಡು ಅವು ಸಣ್ಣ ಆಲಕತ್ತಾವ. ನೀವು ಕೂತ್ಕೊಂಡು ಹೊಡೆದೊಡ್ದೆ ಅಂದ ಧಾರಾವಾಹಿ ನೋಡಿ ದಪ್ಪ ಆಲಕತ್ತಾವ. ಏತ್ರೆ ಅವು ಎದೇನು ಹೊಡೆದಂಗೆ ಮನೆ ಹೊಂಟ್ಕೊಳ್ಳೆ ಈಗ ನಕ್ಕೋತದಳೆ ಸಿಟ್ನಾಗದ. ಮೊದಲು ನೋಡೇ ಮನೆ ಕಾಲಿಡಕತ್ತಾವ. ಅವು ಮನೆ ಒಳಗೆ ಬರ್ಬೇಕಾದ್ರೆ ಎದ್ದು ದಡ 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 ದಡ. ಯಾಕಂದ್ರೆ ನಮ್ಮಲ್ಲಿ ಅಮಾಸಿಗದ ಮಂದಿ ಬರ್ತದಲ್ಲ, ಅವ್ರು ಹೇಳ್ತಿರ್ತಾರೆ, ಅವರು ನಮ್ಮ ಮನೆ ಅಂದರೆ ನನಗೆ ಎದ್ದು ದಡ 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 ಆಗ್ತದೆ, ನನಗೊಂದು ದಾರ ಕಟ್ಟ್ರಿ ನಿಂಬಿಕೆ ಕುಡಿರಿ ಅಂತ ಬರ್ತಾರೆ. ದಾರ ಕಟ್ಟಿದ್ರೆ ಯಾಕೆ ತುದ್ದಾಗಿತ್ತು. ಹಾಂ ಇದು ಅಲ್ಲಿದು ಏನ್ರಿ, ಏನಕ್ಕೆ ಕೊಡೋದು, ಏನಕ್ಕೆ ತರಿಸಲ್ರಕ್ಕ, ಏನಕ್ಕೆ ಮಾಡಲ್ಲ. ಪಾಪಿಕೆ ಈಗ ಏನು ಮಾಡೋದು, ಒಟ್ಟು ಅಲಮಾರಿ ಬೇಕಂದ್ರೆ ಅಲಮಾರಿ ಬೇಕು. ಇವಂದ ಆಯ್ತಾ ಅಲಮಾರಿ ತರಿಸ್ತೀನಿ ಹೇಳತ್ತು ತಿಳ್ಕೊಂಡೊಂದು ಇವ ಪಾಪ ಮರುದಿವ್ಸಂದ ಒಂದು ಅಲಮಾರಿ ತರಿಸುವ, ಭಾರಿ ಅಲಮಾರಿ. ಯಾವಾಗ ಮತ್ತು ಅಕ್ಕಿಯಿಂದ ಮೊದಲನೇಕಿಂದ ತೋರಿಸಿದ್ಲಲ್ಲ ಅಲಮಾರಿ, ಎಲ್ಲರಿಗೆ ಕರೆದು ಮತ್ತು ಈಕಿನೂ ತೋರಿಸ್ಬೇಕಲ್ಲ. ಈಕಿನೂ 8-10 ಮಂದಿ ಹೆಣ್ಮಕ್ಳಿಗೆ ಕರೆದು ಅಲಮಾರಿ ತೋರಿಸಲು ಇವು ಬಂದವರೆಲ್ಲ ವರ್ಣನೆ ಮಾಡಕೋತ್ರು. ಅಯ್ಯೋ ತಂಗಿ ಆಕಿನ ಮನೇನ ಅಲಮಾರಿಗೆ ಅದು ಕನ್ನಡಿನೇ ಇಲ್ಲ, ನಿನ್ನ ಅಲಮಾರಿ ಕನ್ನಡ. ಯಾಕೆ ನಾನು ಮೇಕಪ್ ಮಾಡ್ಕೊಳತ್ತ ನನ್ನ ಗಂಡ ಕನ್ನಡಿ ತಂದ, ಹಿಂಗೆಲ್ಲ ಹೇಳಲು. ಯಾವಾಗಿಂದ ಆಕಿನೂ ಅಂದ ಉಪ್ಪಿಟ್ಟು ಮಾಡಲು, ಚಹಾ ಮಾಡಲು, ಎಲ್ಲರಿಗೆ ಉಪ್ಪಿಟ್ಟು ಚಹಾ ತಿನ್ನಿಸಿ ಅಂದ. ಅಯ್ಯೋ ತಂಗಿ ಮ್ಯಾಲೆ ನೋಡೋಕೆ ಇಟ್ಟು ಚಂದದ ಅಲಮಾರಿ, ಒಳಗೆ ಹೆಂಗದ ನೋಡೋಣ ತಿಳ್ಕೊಳೋದು ಕುಳನ. ಅಲ್ಲಿ ಆಶ್ಚರ್ಯ ಏನಾಗ್ಯದತ್ತಂದ್ರೆ ಈಗಿನ ಮನ್ಯಾಗಿನ ಖಾನೆದಾಗ 4 ಖಾನೆ ಇದ್ದು, ಈಗಿನ ಅಲಮಾರಿಯಾಗಂದು 5 ಖಾನೆ ಅವು, 5 ಖಾನೆ ಅವು. ಆಕೆ ಏನಂದ, ಆಕೆ ಹೆಂಗೆ ತುಂಬಿ ತೋರಿಸ್ಯಾಳಲ್ಲಿ ಎಲ್ಲ ಅಲಮಾರಿ, ನಾನು ಹಾಗೆ ತುಂಬಿದ್ದೆ ತೋರಿಸ್ಬೇಕಂತ ತಿಳ್ಕೊಳಂದು. ಯಾವಾಗಿದ್ರಂದ ಅಯ್ಯ ತಂಗಿ ಒಳಗೆ ಹೆಂಗೆ ನೋಡೋಣ ತೆಗ್ಯವ. ಯಾವಾಗಂದ್ರೆ ಹಿಂಗೆ ಕೇಲಿ ತೆಗಲು, ಹಿಂಗೆ ಕಪ್ಪಡ ಬಾಗಿಲು ತೆಗೆದು ಕುಳ್ಳೇನ ಒಳಗಿದ್ರು ಒಂದು ಕಾನೆದ ಗಂಡನ ಬಟ್ಟೆ ಇಟ್ಟಾಳ, ಒಂದು ಕಾನೆದ ತನ್ನ ಬಟ್ಟೆ ಇಟ್ಟಾಳ, ಇನ್ನೊಂದು ಕಾನೆದ ಮಕ್ಕಳು ಬಟ್ಟೆ ಇಟ್ಟಾಳ, ಒಂದ್ರದಾಗಿಂದು ರೊಕ್ಕ ಬಂಗಾರ ಇಟ್ಟಾಳ, ಇನ್ನೊಂದು ಕಾನೆ ಹೆಚ್ಚಿಗದಲ್ಲ. ಅದು ಯಾಕೆ ಕಾಲೇ ತೋರಿಸ್ಲಿಕ್ಕೆ ಎಲ್ಲ ತುಂಬಿ ತೋರಿಸ್ಯಾಳ, ನಾ ಯಾಕೆ ಕಾಲೇ ತೋರಿಸ್ಲತ್ತಂದು ಒಳಗಿದ ಹರಕ್ ಮರ ಉಂಗಡ ಕಿತ್ತಿದ್ದು ಚಪ್ಪಲ, ಮಂಡ ಕಸಬರ್ಗಿ,
ಚಂದ ಕಾಣ್ತಾರೆ ಅಲ್ಮರಿ ಕಾಣ್ತೇನ್ರಿ? ಅಲ್ಮರಿ ಚಂದ ಕಾಣಬೇಕಾಗಿತ್ತು ಅಂದ್ರೆ ಒಳಗಿಡ್ತಕ್ಕಂಥ ವಸ್ತುಗಳನ್ನು ಕೂಡ ಚೆನ್ನಾಗಿ ಇಡಬೇಕಲ್ರಿ. ಇದು ನಾ ಆ ಅಲ್ಮರಿದಿಂದ ಹೇಳಕತ್ತಿಲ್ಲ, ಈ ಅಲ್ಮರಿದ ಹೇಳಕತ್ತಿನ. ಕಲ್ಪನಾ ಇರಲಿ ಮಗ, ನಮ್ಮ ಒಳಗೆ ಏನು ಬೇಕತ್ತುಕೊಂಡ ಕೇಳಿದ್ರೆ ಯಾವ ಅಲ್ಮರಿ ಒಳಗಿಂದ ಒಳ್ಳೆ ಒಳ್ಳೆ ವಸ್ತುಗಳನ್ನು ಇಟ್ಟಾಗ ಆ ಅಲ್ಮರಿಗಿಂದ ಹೆಂಗೆ ಕಿಮ್ಮತ್ತು ಬರ್ತದೋ ಈ ಅಲ್ಮರಿಯಿಂದ ಕಿಮ್ಮತ್ತು ಬರಬೇಕಾಗಿತ್ತು ಅಂದ್ರೆ, ಈ ಅಲ್ಮರಿಗಿಂದ ಬೆಲೆ ಬರಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಏನು ಬೇಕತ್ತುಕೊಂಡು ಕೇಳಿದ್ರೆ ಇದ್ರೊಳಗಿಂದ ಏನು ಇಡಬೇಕತ್ತುಕೊಂಡು ಕೇಳಿದ್ರೆ ಭಕ್ತಿ ಅನ್ನುವಂಥ ಸದ್ಗುಣ ಇಟ್ಟಾಗ ಮಾತ್ರ ಈ ಮನುಷ್ಯನ ಅಲ್ಮರಿಗಿಂದ ಒಂದು ಕಿಮ್ಮತ್ತು ಬರ್ತದೆ, ಹೊರತಾಗಿ ಇಲ್ಲದೆ ಇದ್ರ ಕಿಮ್ಮತ್ತು ಬರಂಗಿಲ್ಲ. ಇದಕ್ಕೂ ಬೆಲೆ ಬರ್ಬೇಕಲ್ರಿ, ಇದಕ್ಕೂ ಒಂದು ಕಿಮ್ಮತ್ತು ಬರಬೇಕಾಗಿತ್ತು ಅಂದ್ರೆ ಇದ್ರೊಳಗಿಂದ ಭಕ್ತಿ, ಶ್ರದ್ಧೆ, ನಿಷ್ಠೆ ಏನ್ರಿ ಭಗವಂತನ ನಾಮಸ್ಮರಣೆ ಅಂತಕ್ಕಂಥ ಒಳಗಿತ್ತು ಹತ್ತಿಕೊಂಡ್ರ ಈಗ ಅಲಮರಿಗಿಂದ ಕಿಮ್ಮತ್ತು ಬರ್ತದೆ. ಪುಣ್ಯಾತ್ಮರೇ, ಇದು ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಭಗವಂತ ಏನ್ರಿ, ಎಲ್ಲಾನು ಕೂಡ ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ನಾವೇನು ಕೊಡ್ಲಕತ್ತೀವಿ ಹತ್ತಿಕೊಂಡು ಕೇಳಿದ್ರೆ ನಾವು ಏನು ಕೂಡ ಕೊಡ್ಲಕತ್ತಿಲ್ಲ. ಅದಕ್ಕಾಗಿಯೇ ಪರಮಾತ್ಮ ನಿಮ್ಮನ್ನು ನೋಡಿ ಅಂದ ಕಣ್ಣೀರು ಹಾಕದ. ಇಷ್ಟೆಲ್ಲವನ್ನು ಕೂಡ ಕೊಟ್ಟಿನಿ ನಿಜ, ಆದ್ರೆ ಇವ್ರು ಯಾರೂ ನನ್ನ ನೆನೆಸಂಗಿಲ್ಲ, ಯಾರೂ ನನ್ನ ಧ್ಯಾನ ಮಾಡಂಗಿಲ್ಲ, ಯಾರೂ ನನ್ನ ನಾಮಸ್ಮರಣೆ ಮಾಡಲಾಗಿರಲ್ಲ ತಗೊಂಡು ಸ್ವತಃ ಭಗವಂತನ ಕಣ್ಣೀರು ಹಾಕಿ ಅವ ಕಣ್ಣೀರು ಹಾಕೋದನ್ನು ನೋಡಿ ಪಾರ್ವತಿ ಅಂತೇಳಿ ಪರಮಾತ್ಮ ನೀನು ಕಣ್ಣೀರು ಹಾಕಬೇಡ, ನಾನು ಹೋಗ್ತೀನಿ ಭೂಲೋಕಕ್ಕೆ ಏನ್ರಿ, ನಾನು ಹೋಗಿ ಅಂದ ಭೂಲೋಕದೊಳಗಿಂದ ಅವತಾರ ತಾಳಿ ನಾನು ಏನು ಮಾಡಿ ಬರ್ತೀನಿ ಅಂತಕೊಂಡು ಕೇಳಿದ್ರೆ ಈ ಮನುಕುಲವನ್ನು ನಾನು ಉದ್ಧಾರ ಮಾಡಿ ಬರ್ತೀನಿ. ಹಾಗಾದ್ರೆ ನಾನು ಹುಟ್ಟಬೇಕಾಗಿತ್ತು ಅಂತಂದ್ರೆ ಎಂಥ ತಂದೆ ತಾಯಿ ಗರ್ಭದೊಳಗಿಂದ ಹುಟ್ಟಲಿ ಎತ್ತಿಕೊಂಡ ಕೇಳಿದಾಗ ಭಗವಂತ ಅಂತಾನೆ ಪಾರ್ವತಿ ನೀನು ಹುಟ್ಟಬೇಕಾಗಿತ್ತು ಎತ್ತಿಕೊಂಡ್ರೆ ಯಾರು ನಿತ್ಯನೂ ಕೂಡ ನನ್ನ ಧ್ಯಾನ ಮಾಡ್ತಾರೋ, ಯಾರು ನನ್ನ ಆರಾಧನೆ ಮಾಡ್ತಾರೋ, ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೋ, ಯಾರು ದಾನ ಧರ್ಮಾದಿಗಳನ್ನು ಮಾಡ್ತಾರಲ್ಲ ಅಂಥ ತಾಯಿ ತಂದೆ ಗರ್ಭದೊಳಗೆ ನೀವು ಹುಟ್ಟು ಹತ್ತಿಕೊಂಡಂದಾಗ ನಿನ್ನ ಇಡೀ ಜಗತ್ತನ್ನು ತಿರುಗಿ ಕೊನೆಗೆ ಆಂಧ್ರದೊಳಗಿಂದ ಬಂದು ಆಂಧ್ರದೊಳಗಿಂದ ಕಡಪ ಜಿಲ್ಲೆಯ ಒಳಗ ಸೋಮಲಾಪುರ ಹತ್ತಿಕೊಂಡಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಆ ಗ್ರಾಮದೊಳಗಿಂದ ಯಾವ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ ಅಂತಕ್ಕಂಥವ್ರನ್ನ ಯಾವ ಪಾರ್ವತಿ ನೋಡಕತ್ತಾಳೆ ನೋಡ್ರಿ. ಅವರು ನಡೀತಕ್ಕಂಥ ಜೀವನ ಏನ್ರಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಶಿವಂಗಿ ಅನ್ನುವಂಥ ರೀತಿ ಒಳಗೆ ಯಾವಾಗಿಂದ ಗಂಡ ಹೆಂಡತಿಯ ಮನಸ್ಸಂತಕ್ಕಂಥ ಒಂದಾಗಿ ಏನು ಜೀವನ ಕಳೀತಿದ್ರಲ್ಲ ಇಲ್ಲಿ ಜ್ಞಾನರೆಡ್ಡಿ ನಿರ್ಮಲಾ ದೇವಿ ಇವ್ರ ಜೀವನ ಅಂತಕ್ಕ ನೋಡಿ ಸ್ವತಃ ಯಾರಿಗೆ ಪಾರ್ವತಿಗೆ ಹೊಟ್ಟೆ ಕಿಚ್ಚು ಬಿತ್ತತ್ತ. ಏನ್ರಿ ಕಲ್ಪನಾ ಇರಲಿ ಮಗ, ಈರುವರು ದಂಪತಿಗಳು ಜೀವನ ಕಳೆದನ್ನು ನೋಡಿ ಸ್ವತಃ ಪಾರ್ವತಿಗೆ ಹೊಟ್ಟೆ ಕಿಚ್ಚು ಬಿತ್ತತ್ತ. ನಾನು ಕೂಡ ಪರಮಾತ್ಮನ ಅಷ್ಟು ಚೆನ್ನಾಗಿ ನೋಡಂಗಿಲ್ಲಲ್ಲ, ಯಾವಾಗಿಂದ ನಾನು ಕೂಡ ಪರಮಾತ್ಮನನ್ನು ಚೆನ್ನಾಗಿ ನೋಡಂಗಿಲ್ಲ. ಆದ್ರೆ ಇವಳು ಗಂಡನ ಮೇಲಿಂದ ಅಪಾರವಾಗಿರ್ತಕ್ಕಂಥ ಭಕ್ತಿ, ಗಂಡನ ಮೇಲಿಂದ ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಏನ್ರಿ. ತಂಗಿ ಕಾಲು ಮಡ್ಸು ಭಾಳ ಹೈರಾಣಾಗಿತ್ತು. ಈಗ ಈ ವಯಸ್ಸಿನಾಗ ಇಟ್ಟು ಕಾಲು ಚಾರ್ತದೆ ಹೆಂಗ ತಂಗಿ? ಯಾವಾಗ ಪಾರ್ವತಿಗಂದ